ಹಲೋ ಎವ್ರಿವನ್, ಇವತ್ತು ಹೊಸ ಚಾನಲ್ ಜೊತೆ ಬರ್ತಾ ಇದ್ದೀನಿ ಮತ್ತು ಫುಡ್ ವ್ಲಾಗಲ್ಲಿ ಬರ್ತಾ ಇದ್ದೀನಿ. ನಾನು ಎಲ್ಲರಿಗೂ ಸಂಡೇ ಸ್ಪೆಷಲ್ ಆಗಿ ಇವತ್ತಿನ ಚಿಕನ್ ಗೀ ರೋಸ್ಟ್ ಜೊತೆ ನಾನು ನಿಮ್ಮ ಜೊತೆ ಬರ್ತಾ ಇದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಇವತ್ತೇನಪ್ಪ ಅಂದರೆ ನೀರು ದೋಸೆ ಗೀ ರೋಸ್ಟ್ ಮಾಡೋಣ. ನೀರು ದೋಸೆ ಫಸ್ಟ್ ಏನೇನು ಬೇಕು ಅಂತ ರಾತ್ರಿನೇ ನೆನೆಸಿರೋ 1.5 ಲೋಟ ಅಕ್ಕಿ, ಅದಕ್ಕೆ ಒಂದು ಭಾಗ ಫುಲ್ ದೊಡ್ಡದು ತೆಂಗಿನಕಾಯಿ, ಇದನ್ನು ಫಸ್ಟು ಚೆನ್ನಾಗಿ ತೊಳೆದಿಟ್ಟಿದ್ದೀನಿ. ಇವೆರಡನ್ನೂ ರುಬ್ಬೋಣ. ಇದು ರಾತ್ರಿ ಎಲ್ಲ ನೆಂದಿದೆಯಲ್ವಾ, ಹಾಗಾಗಿ ತುಂಬ ಚೆನ್ನಾಗಿ ನೈಸ್ ಆಗುತ್ತೆ. ಇದ್ರ ಜೊತೆಗೆ ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂಡು ಸ್ವಲ್ಪನೇ ನೋಡ್ಕೊಂಡು ನೀರು ಹಾಕಬೇಕು. ನೀರು ದೋಸೆ ಅಂತೂ ತುಂಬ ಒಳ್ಳೆಯದು, ಯಾಕೆಂದರೆ ಇದು ಉದ್ದಿನಬೇಳೆ ಹಾಕಲ್ಲ, ಏನೂ ಹಾಕಲ್ಲ, ಕಾಳುಗಳು, ಬರೀ ಅಕ್ಕಿ ಮತ್ತು ತೆಂಗಿನಕಾಯಿ ಎರಡೇ ಹಾಕೋದ್ರಿಂದ ಬೆಳಗ್ಗೆ ಟಿಫನ್ಗಂತೂ ಲೈಟಾಗಿ ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ರಾತ್ರಿ ನೆನೆಸಿರ್ತೀವಲ್ವ, ಸೂಪರ್ ಟೇಸ್ಟಿಯಾಗಿರುತ್ತೆ. ಅದು ಗೀ ರೋಸ್ಟ್ ಜೊತೆಗಂತೂ ಮಸ್ತ್ ಅಂತೂ ಇದ್ದೇ ಇರುತ್ತೆ. ಹಿಟ್ಟು ನೆಂದಿತ್ತಲ್ವ, ಹಾಗಾಗಿ ತುಂಬ ಚೆನ್ನಾಗಿ ನಯಸ್ಸಾಗಿ ರುಬ್ಬಿದ್ದೀನಿ. ಸ್ವಲ್ಪ ಗಟ್ಟಿ ಇದೆ, ಅದಕ್ಕೆ ನಾವು ನೀರು ಹಾಕಿ ಅಡ್ಜಸ್ಟ್ ಮಾಡ್ಕೋಬೇಕು, ಎಷ್ಟು ಬೇಕೋ ಅಷ್ಟು. ಸಂಡೇ ಟೈಮು ರೆಸ್ಟ್ ಇರುತ್ತೆ, ಎಲ್ಲರೂ ಮಲಗಿರ್ತೀವಲ್ವ, ಎದ್ದೇಳೋದೇ ಲೇಟ್ ಆಗುತ್ತೆ. ಸೊ ಎದ್ದಾಗ ನಮಗೆ ಕ್ವಿಕ್ಕಾಗಿ ಈ ಥರದ್ದು ಯಾವುದಾದ್ರೂ ಒಂದು ಒಳ್ಳೆ ರೆಸಿಪಿ, ಅದರಲ್ಲೂ ಹೆಂಗೂ ಸಂಡೇ ಅಂದರೆ ನಾನ್ ವೆಜ್ಜಿಗೆ ಇನ್ನೇನು ಗೀ ರೋಸ್ಟು ಸಹ ನಮಗೆ ತುಂಬ ಟೈಮ್ ತಗೊಳ್ಳಲ್ಲ, ಬೇಗನೆ ಆಗೋಗ್ಬಿಡುತ್ತೆ. ಇನ್ನು ಇದು ಗಟ್ಟಿನೇ ಇದೆ, ಇನ್ನು ಸ್ವಲ್ಪ ನೀರು ಹಾಕ್ತೀನಿ. ನೋಡಿ ಎಷ್ಟು ಸ್ಮೂತಾಗಿದೆ, ಇಷ್ಟೇ. ಇದಕ್ಕಿನ್ನೇನಿಲ್ಲ, ಇದಕ್ಕಿನ್ನ ಸಾಲ್ಟನ್ನು ಸೇರಿಸಿದ್ರೆ ಇದಕ್ಕಿನ್ನೇನು ಹಾಕೋಂಗಿಲ್ಲ. ಇದನ್ನು ತೆಗೆದಿಡೋಣ. ನಾವಿನ್ನು ಗೀ ರೋಸ್ಟಿಗೆ ಏನು ಬೇಕು ರೆಡಿ ಮಾಡ್ಕೊಳ್ಳೋಣ. ಗೀ ರೋಸ್ಟಿಗೆ ಫಸ್ಟು ನಾವು ಚಿಕನ್ ಮ್ಯಾರಿನೇಟ್ ಮಾಡಬೇಕು. ಆದರೆ ಬಿಸಿನೀರು ಕಾಯಿಸ್ಕೋಬೇಕು. ಏನಕ್ಕಪ್ಪ ಅಂದರೆ ಅದು ಒಣಮೆಣ್ಸಿನ್ಕಾಯಿ ಗುಂಟೂರು ಮತ್ತು ಬ್ಯಾಡಗಿ ಎರಡನ್ನು ನೆನೆಸಿದ್ರೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ, ಮತ್ತು ಹಾರ್ಡ್ ಇರುತ್ತಲ್ವ, ರುಬ್ಬಕ್ಕಾಗಲ್ಲ, ನೆನೆಸಿದ್ರೆ ಸ್ಮೂತ್ ಆಗುತ್ತೆ, ಪೇಸ್ಟು ನಯಸ್ಸಾಗಿ ಬರುತ್ತೆ. ಮಗು ಇರೋದ್ರಿಂದ ನೋಡ್ಕೊಂಡು ಹಾಕಿ. ಹಸಿರು ಮೆಣಸಿನ್ಕಾಯಿ ಇದು ಖಾರದ್ದು, ಇದು ಕಲರ್ದು ಸ್ವಲ್ಪ ಜಾಸ್ತಿ ಹಾಕ್ತಾಯಿದ್ದೀನಿ. ಇದಕ್ಕೆ ಬಿಸಿನೀರು ಕಾಯ್ದಿದೆ, ನಾವು ನೆನೆಯಕ್ಕೆ ಹಾಕೋಣ. ಈಗ ಏನೇನು ಬೇಕು ಇದಕ್ಕೆ ಫ್ರೈ ಮಾಡೋಕ್ಕೆ ಅಂತ ನೋಡೋಣ ಬನ್ನಿ. ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೊಂಡು ಕಾಳು ಮೆಣಸು, ಇದು ಸಾಂಬಾರು ಬೀಜ ಒಂದು 4 ಸ್ಪೂನ್, 4 ಸ್ಪೂನ್ ಅಂತೂ ಸಾಂಬಾರು ಬೀಜ, ಇದು 3 4 ಮೆಂತ್ಯ ಜಾಸ್ತಿ ಬೇಡ, ಕಹಿ ಬರುತ್ತೆ. ಇಷ್ಟು ಮೆಂತ್ಯ ಹಾಕೋಣ. ಸ್ಪೂನ್ ಜೀರಿಗೆನ ಹಾಕೋಣ. ಕಾಳು ಮೆಣಸು, ಖಾರ ಮೆಣಸಿನ್ಕಾಯಿನೂ ಹಾಕಿದ್ದೀವಲ್ವ, ಮತ್ತು ಮಕ್ಕಳು ತಿನ್ನೋದಲ್ವ, ಒಂದು ಸ್ವಲ್ಪ ಹಾಕೋಣ. ಇಷ್ಟು ಕಾಳು ಮೆಣಸು. ಚಕ್ಕೆ 2 ಇಂಚ್ ಹಾಕ್ತಾಯಿದ್ದೀನಿ. ಲವಂಗ ಒಂದು 10, ಇದಿಷ್ಟು ಹಾಕಿಬಿಟ್ಟು ಸ್ಲಿಮ್ಮಲ್ಲಿ ಚೆನ್ನಾಗಿ ಫ್ರೈ ಮಾಡೋಣ. ತುಂಬ ಅಂದರೆ ಇದು ಎಲ್ಲ ಸ್ಪೈಸಿ ಆಗಿರೋದ್ರಿಂದ ಧಮ್ಮನ್ನ ಸ್ಮೆಲ್ ಬಂದ್ರೇ ಏನೇ ಮಾಡಿದ್ರು ಡಿಶ್ಗೆ ಒಂದು ಟೇಸ್ಟ್ ಸಿಗೋದು. ನಾನು ಏನು ಮುಂಚೆಯಿಂದ ಅಡುಗೆ ಕಲ್ತಿಲ್ಲ, ಇವಾಗ ಕಲ್ತಿರೋದ್ರಲ್ಲಿ ಅಬ್ಸರ್ವ್ ಮಾಡಿ ಇದು ಇಷ್ಟು ಟೇಸ್ಟ್ ಬರೋಕ್ಕೆ ಕಾರಣ ಇದೆ ಅಂತ ಅಂದ್ಕೊಂಡು ತಿಳ್ಕೊಂಡು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ.
ಎಷ್ಟು ಕೆಂಪಾಗಿದೆ ಮತ್ತು ಎಷ್ಟು ಹಿಂಗೆ ಹೊಗೆ ಮೇಲೆ ಹರ್ತುತ್ತಾ ಇದೆ ಅಂದರೆ ಇದು ಸಣ್ಣ ಉರಿಲೇ ಮಾಡಿರೋದ್ರಿಂದ ತುಂಬ ಚೆನ್ನಾಗಾಗಿದೆ ಅಂತ ಅನ್ಕೋತೀನಿ. ನೋಡಿ ಇಷ್ಟಂತೂ ಎಲ್ಲ ಫ್ರೈ ಆಗಿದೆ, ಒಂದೇ ಕನ್ಸಿಸ್ಟೆನ್ಸಿ ಮೇಂಟೈನ್ ಆಗಿದೆ. ಎಲ್ಲದನ್ನು ಒಟ್ಟಿಗೆ ಹಾಕ್ಬಿಟ್ಟು ನಾನು ಇದು ಫ್ರೈ ಮಾಡ್ತಿರೋದ್ರಿಂದ ಒಂದೇ ಸಮ ಬರ್ತಾ ಇದೆ. ಇದು ಆಗಿದೆ. ಇದಕ್ಕೆ ನಾವು ಒಂದು ನಿಂಬೆಹಣ್ಣು ಅಷ್ಟು ಹಾಕ್ಬೋದು. ಹುಣಸೆ ಹಣ್ಣು ಇಷ್ಟು ದಪ್ಪ ಹುಣಸೆ ಹಣ್ಣು ತೊಳೆದ್ಬಿಟ್ಟು ಇದಕ್ಕೆ ಹಾಕ್ತಾ ಇದ್ದೀನಿ. ಅದ್ರ ಜೊತೆಗೆ ಒಂದು 10 ಗೋಡಂಬಿ, ಕ್ರೀಮಿ ಸ್ಟ್ರೆಚರ್ ಬರಬೇಕು ಮತ್ತು ನೀರು ದೋಸೆಗೆಲ್ಲ ಸ್ವಲ್ಪ ಗ್ರೇವಿ ಅಂಥದ್ದು ಬೇಕು ಅಂತ ಅಂದಾಗ ನಾವು ಕರೆಕ್ಟಾಗಿ ಒಂದು 10 ಗೋಡಂಬಿನ ಹಾಕ್ತಾ ಇದ್ದೀವಿ. ಅದಕ್ಕೆ ಗೋಡಂಬಿ ಹಾಕಿದ್ದಾಗಿದೆ. ಈಗ ನಾವು ಏನು ನೆನೆಸಿದ್ದೀವಿ ಆ ಒಣಮೆಣ್ಸಿನ್ಕಾಯಿ ನೋಡಿ ಎಷ್ಟು ಸಾಫ್ಟಾಗಿದೆ, ಕಲರ್ ಅಂತೂ ಚೆನ್ನಾಗಿ ಬಿಡುತ್ತೆ. ಚೆನ್ನಾಗಿ ಬಿಸಿ ನೀರಲ್ಲಿ ನೆನೆಸಿದ್ರಿಂದ ಇದನ್ನು ಹಾಕೋಣ. ಹಾಕ್ಬಿಟ್ಟು ಒಂದು ಫೈನ್ ಪೇಸ್ಟ್ ಮಾಡಿದ್ರೆ ನಮ್ಮ ಗೀ ರೋಸ್ಟು ಫುಲ್ ಒಂದು ಅರ್ಧ ಕೆಲಸ ಅಂತೂ ಮುಗೀತು. ಇಷ್ಟೇ ನೋಡಿ ಗೀ ರೈಸ್ ಮಾಡೋಕ್ಕೆ ಬೇಕಾಗಿದ್ದು. ನಾವು ಫಸ್ಟು ಚಿಕನ್ ನೀಟಾಗಿ ತೊಳೆದಿದ್ದು, ಸ್ವಲ್ಪ ಮೊಸರು, ನಂದಿನಿ ಮೊಸರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನ್, ಅರ್ಧ ಸ್ವಲ್ಪ ಇದು ಗರಂ ಮಸಾಲೆ. ಇದು ಮ್ಯಾರಿನೇಟ್ ಮಾಡಿ ಒಂದು 1/2 ಅವರ್ ಪಕ್ಕಕ್ಕೆ ಸೈಡಿಗೆ ಎತ್ತಿಕ್ಕೋಣ. ನನ್ನ ಮಗ ಕಲಿಸ್ತಿರೋದು. ನನ್ನ ಮನೇಲಿ ಸ್ವಲ್ಪ ಚಿಕನ್ ಎಲ್ಲ ಜಾಸ್ತಿ ತೊಳೆಯೋದು, ಅದನ್ನು ಮ್ಯಾರಿನೇಟ್ ಮಾಡಿಡೋದೆಲ್ಲ ಇವ್ರ ಕೆಲಸನೇ ಆಗಿರುತ್ತೆ. ಸಾಟರ್ಡೆ ಸಂಡೇ ಅಥವಾ ಇವರಿದ್ದಾಗ ನಾನು ಮಾಡಿದ್ರೆ ಅದು ಅವರೇ ಮಾಡಿಟ್ಟಿರ್ತಾರೆ. ಅದನ್ನು ಹಾಕೋದು ಬರೀ ಪಾತ್ರೆ. ಸ್ವಲ್ಪ ಜಾಸ್ತಿನೇ ತುಪ್ಪ ಹಾಕಬೇಕು, ಗೀ ರೋಸ್ಟ್ ಅಲ್ವಾ, ಹಾಗಾಗಿ ಖಾರ ಅದರಲ್ಲೇ ಇದಾಗಬೇಕು. ತುಪ್ಪ ಎಲ್ಲ ಕಾಯ್ದಿದ್ದಕ್ಕೆ ನಾವು ಈರುಳ್ಳಿನ ಹಾಕಬೇಕು. ಚಾಕುನಲ್ಲಿ ಕಟ್ ಮಾಡೋದ್ರಿಂದ ಎಲ್ಲ ಹಾಗಾಗಿ ಇರುತ್ತೆ. ಸ್ವಲ್ಪ ಕೈಯಲ್ಲಿ ಹಿಂಗೆ ಮಾಡಿ ಹಾಕಿದ್ರೆ ಒಳ್ಳೆಯದು. ನಾನು ಮತ್ತೆ ಒಂದೇ ಈರುಳ್ಳಿ ಹಾಕ್ತಿರೋದು. ಕರ್ಬೇವಿನ ಸೊಪ್ಪು, ನೋಡಿ ಈಗ ಇದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಖಾರ ಹಾಕ್ಬಿಟ್ಟು ಚೆನ್ನಾಗಿ ಮುಗ್ಗಿಸ್ಕೋಬೇಕು. ನಾವು ಸಾಫ್ಟ್ ಚಿಕನ್ನೇ ತಗೋಬೇಕು ಇದಕ್ಕೆ. ಅದಕ್ಕೋಸ್ಕರ ಖಾರ ಚೆನ್ನಾಗಿ ಇದು ಮುಗ್ಗಿ ಇಲ್ಲಿ ಗೀ ಆ ಸೈಡ್ ಈ ಸೈಡೆಲ್ಲ ಬಿಟ್ಕೋಬೇಕು. ಮತ್ತು ಕಲರ್ ಎಷ್ಟು ಚೆನ್ನಾಗಿ ಬರ್ತಿದೆ ಅಲ್ವಾ, ನೀವು ನೋಡ್ತಿದ್ದೀರಾ. ಯಾಕೆ ಅಂದರೆ ನಾನು ಹೇಳಿದ್ನಲ್ಲ, ಬಿಸಿನೀರಲ್ಲಿ ಮೆಣಸಿನ್ಕಾಯಿನ ಒಣ ಮೆಣಸಿನ್ಕಾಯಿನ ನೆನೆಸ್ಬಿಟ್ಟು ರುಬ್ಬಿದ್ರೆ ಕಲರ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ಇದು ಎಣ್ಣೆ ಬಿಟ್ಕೊಂಡು ತುಪ್ಪ ಏನು ಹಾಕಿದ್ದೀವಿ ಅದೆಲ್ಲ ಖಾರದಿಂದ ಬೇರೆ ಆಗಬೇಕು. ಅಷ್ಟಂತೂ ಮೊಗ್ಗಿ ಘಮ ಸ್ಮೆಲ್ ಬರಬೇಕು. ಹುರಿದಿದ್ದೀವಿ, ಡ್ರೈ ರೋಸ್ಟ್ ಮಾಡಿದ್ದೀವಿ, ಆದ್ರೂ ಈ ಪೇಸ್ಟ್ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಇದಾದರೆ ಟೇಸ್ಟ್ ಸೂಪರಾಗಿರುತ್ತೆ. ಇದಕ್ಕೆ ಸ್ವಲ್ಪ ಸಾಲ್ಟ್ ಇದರಲ್ಲೇ ಹಾಕ್ಬಿಡೋಣ. ಚೆನ್ನಾಗಿ ಖಾರದ ಜೊತೆ ಸಾಲ್ಟು ನೋಡಿ ಎಣ್ಣೆ ಎಲ್ಲ ಚೆನ್ನಾಗಿ ಇದಾಗಿದೆ. ನಾವು ಮುಂಚೆನೇ ಮಾಡಿಟ್ಕೊಂಡಿದ್ವಲ್ವ, ಮ್ಯಾರಿನೇಟ್ ಮಾಡಿದ್ವಲ್ಲ ಚಿಕನ್ನು, ಅದನ್ನು ನಾನು ಹಾಕ್ತಾಯಿದ್ದೀನಿ. ಇದು ಸಾಫ್ಟ್ ಚಿಕನ್, ಇದನ್ನು ಏನು ಹೇಳ್ತಾರೆ, ಫಾರಮ್ ಅಲ್ಲ ಬಾಯ್ಲರ್ ಅಂತ ಹೇಳ್ಬೋದು. ಬಾಯ್ಲರ್ ಚಿಕನ್ನ ಹಾಕೋಣ.
ನನಗೆ ಇದುವರೆಗೂ ಫಾರಮ್ ಚಿಕನ್ ಆ್ಯಂಡ್ ಬಾಯ್ಲರ್ ಚಿಕನ್, ನಾಟಿ ಕೋಳಿ ಅದು ಮೂರು ತುಂಬ ಕನ್ಫ್ಯೂಷನ್. ನಾಟಿ ಕೋಳಿ ಒಂದು ಗೊತ್ತಾಗುತ್ತೆ, ಬಟ್ ಫಾರಮ್ಮು ಬಾಯ್ಲರು ಅದು ಹೆಂಗೆ ಅಂತ ಗೊತ್ತಿಲ್ಲ. ನಾನು ಸಾಫ್ಟಾಗಿ ಬೇಗ ಬೆಂದೋಗುತ್ತೆ ಅಂತ ಹೇಳ್ತೀನಿ. ಸಾಫ್ಟ್ ಚಿಕನ್ ಅಂತಲೇ ಕರೆಯೋದು ನಾನು ಇದನ್ನು. ಇದು ಮ್ಯಾರಿನೇಟ್ ಮಾಡಿದ್ವಲ್ಲ, ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೀನಿ. ನೋಡಿ ತುಪ್ಪ ಎಲ್ಲ ಹೆಂಗೆ ಇದರಿಂದ ಬಿಟ್ಕೊಂಡಿದೆ ಮಸಾಲೆಯಿಂದ. ಸೀರಿಯಸ್ಲಿ ಹೇಳ್ತಾ ಇದ್ದೀನಿ, ನನಗೆ ಬಾಯಲ್ಲಿ ನೀರು ಬರ್ತಾ ಇದೆ. ನನಗಲ್ಲ, ನನ್ನ ಮಗನಿಗೂ ಕ್ಯಾಮ್ರಾಮ್ಯಾನ್ಗೂ ಕೂಡ. ಇವಾಗ ನಾವು ಹಾಕೋಣ. ಕೈಗಿಟ್ಟಿದ್ದೆ, ಸ್ವಲ್ಪ ಎಣ್ಣೆನ ಹಚ್ಚಿ ಇಷ್ಟು ತೆಳ್ಳಗಿರುತ್ತಲ್ವ ಹಿಟ್ಟು, ಇದು ನೋಡಿದ್ರಲ್ವ, ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಸೀರಿಯಸ್ಲಿ ನಮಗಂತೂ ಇಷ್ಟ ಆಯಿತು, ನಮಗೆ ತುಂಬ ಚೆನ್ನಾಗಿ ಬಂದಿತ್ತು. ನೀವು ಟ್ರೈ ಮಾಡಿ ಮತ್ತು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬಿಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ನಮ್ಮ ಹೊಸ ಪ್ರಯತ್ನಗಳು ನಿಮ್ಮಿಂದ ನನಗೆ ಇನ್ನೂ ಚೆನ್ನಾಗಿ ಮಾಡೋ ಅಂಥ ಖುಷಿ ಬರಲಿ. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ನೆಕ್ಸ್ಟ್ ಅಂತೂ ಯಾವುದಾದ್ರೂ ಒಂದು ಬರ್ತೀನಿ. ಬಾಯ್.